ನಮಸ್ತೆ ವೀಕ್ಷಕರೇ, ಡೆಲಿಷಿಯಸ್ ವೆಜ್ ಫುಡ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಫ್ರೆಂಚ್ ಫ್ರೈಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ಸೊ ಈ ಫ್ರೆಂಚ್ ಫ್ರೈಸ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ಆಲೂಗಡ್ಡೆ ಬೇಕು. ಈ ಆಲೂಗಡ್ಡೆನ ನಾವು ನೀಟಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೋಬೇಕು. ನಂತರ ಈ ರೀತಿ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋಬೇಕು. ಇನ್ನೊಂದು ಪಾತ್ರೆಯಲ್ಲಿ ಉಪ್ಪು ಹಾಕಿ ಸ್ವಲ್ಪ ಕುದಿಯೋಕ್ಕೆ ಇಡಬೇಕು. ನೀರು ಸ್ವಲ್ಪ ಕುದಿ ಬಂದಮೇಲೆ ಹೆಚ್ಚಿರೋ ಆಲೂಗಡ್ಡೆನ ಅದರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಆಲೂಗಡ್ಡೆ ಹಾಫ್ ಬಾಯ್ಲ್ಡ್ ಆದಾಗ ಒಂದು ಸ್ವಲ್ಪ ಅದನ್ನು ತೆಗೆದು ನೀಟಾಗಿ ಒಂದು ಪ್ಲೇಟಲ್ಲಿ ಹಡ್ಕೋಬೇಕು. ಸ್ವಲ್ಪ ತೇವಾಂಶ ಹೋಗಬೇಕು. ಕೆಲವರು ಬಟ್ಟೆ ಮೇಲೆ ಒಣಗಿಸ್ತಾರೆ, ನಾನು ಹಾಗೆ ಪ್ಲೇಟಲ್ಲಿ ಹಾಕಿದ್ದೀನಿ. ನಂತರ ಇನ್ನೊಂದು ಬೌಲ್ಗೆ ಸ್ವಲ್ಪ ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಸ್ವಲ್ಪ ಮೂರೂ 1:1 ಸೇರಿಸ್ಕೊಂಡು ಅದಕ್ಕೆ ಇದನ್ನು ನೀಟಾಗಿ ಆಲೂಗಡ್ಡೆಗೆ ಅದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಅಂಟ್ಕೋಬೇಕು, ಅಂದರೆ ತೇವಾಂಶ ಇರುತ್ತಲ್ಲ, ಸೊ ಅದ್ರ ಮೇಲೆ ಹಾಕಿ ಸ್ವಲ್ಪ ಟಾಸ್ ಮಾಡಿದಾಗ ಎಲ್ಲ ಅದಕ್ಕೆ ಸ್ಟಿಕ್ ಆಗುತ್ತೆ. ಕಾರ್ನ್ಫ್ಲೋರು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ಎಲ್ಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು. ಸೊ ಇದನ್ನು ಮೂರನ್ನು ಹಾಕಿದಾಗ ಸ್ವಲ್ಪ ಕ್ರಿಸ್ಪಿಯಾಗೂ ಬರುತ್ತೆ ಅದು. ಮತ್ತು ನೋಡಿ, ಈಗ ನೆಕ್ಸ್ಟು ಒಂದು ಕಡೆ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಈಗ ಅದರಲ್ಲಿ ಈ ಫ್ರೆಂಚ್ ಫ್ರೈಸ್ ಎಲ್ಲ ಹಾಕ್ತಾಯಿದ್ದೀನಿ. ಇದನ್ನು ನಾವು ಒಂದು ದಿವಸ ಫ್ರೀಝರಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ಸ್ಟಂಟಾಗಿ ಇಮಿಡಿಯೇಟಾಗಿ ಮಾಡ್ತಾಯಿದ್ದೀನಿ ಇದನ್ನು. ನೋಡಿ ನೀಟಾಗಿ ಇದನ್ನು ಫ್ರೈ ಆಗೋವರೆಗೂ ಬಿಡಬೇಕು. ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಅಂದರೆ ಗೋಲ್ಡನ್ ಬ್ರೌನ್ಗೆ ತೆಕ್ಕೋಬೋದು. ನೋಡಿ ಈ ಥರ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಡ್ಕೋಬೇಕು. ನೋಡಿ ಈ ಥರ ಆಗಿದೆ. ಹೊರಗಡೆ ಸಾಫ್ಟಾಗಿರುತ್ತೆ, ಹೊರಗಡೆ ಕ್ರಿಸ್ಪಾಗಿರುತ್ತೆ. ನೋಡಿ ವೀಕ್ಷಕರೇ, ಈ ಥರ ಬಂದಿದೆ. ನೆಕ್ಸ್ಟ್ ಅದಕ್ಕೆ ಪೆರಿ ಪೆರಿ ಮಿಕ್ಸು ಅಥವಾ ಚಿಲ್ಲಿ ಪೌಡರು ಅದೆಲ್ಲ ಹಾಕ್ಕೋಬೋದು. ನಾನೀಗ ಪೆರಿ ಪೆರಿ ಪೌಡರ್ದು ರೆಡಿ ಮಿಕ್ಸ್ನ ಸ್ಪ್ರೇ ಮಾಡ್ತಿದ್ದೀನಿ. ಅದಕ್ಕೆ ಮಕ್ಕಳಿಗೆ ಖಾರ ಇಷ್ಟ ಆಗುತ್ತೆ ಅಂದರೆ ಪೆರಿ ಪೆರಿ ಮಸಾಲ. ಸೊ ನೀಟಾಗಿ ಇದನ್ನೆಲ್ಲ ಟಾಸ್ ಮಾಡಿದಾಗ ಎಲ್ಲದಕ್ಕೂ ನೀಟಾಗಿ ಈ ಥರ ಮಸಾಲ ಇದಾಗುತ್ತೆ. ಇನ್ನೊಂದು ಪ್ಲೇಟಿಗೆ ಈಗ ಸರ್ವ್ ಮಾಡ್ತಾಯಿದ್ದೀನಿ. ಕೆಚಪ್ಪು ಮತ್ತು ಮಯೋನೀಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ಈಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳೆಲ್ಲ ಏನೋ ಒಂದು ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಮನೆಯಲ್ಲಿರೋ ಪದಾರ್ಥದಲ್ಲೇ ಈಸಿಯಾಗಿ ಮಾಡಿಕೊಡ್ಬೋದು ವೀಕ್ಷಕರೇ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್ ಟು ಆಲ್.